ಹಲೋ ವೀಕ್ಷಕರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ತಾಜಾ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿಹಿ ತಿಂಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದರಲ್ಲೂ ಜಾಮೂನು ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಸೊ ಇವತ್ತು ಮನೆಯಲ್ಲೇ ಈಸಿಯಾಗಿ ರೆಡಿಮೇಡ್ ಜಾಮೂನ್ ಮಿಕ್ಸ್ನ ಯೂಸ್ ಮಾಡಿ ಇನ್ಸ್ಟ್ಯಾಂಟಾಗಿ ಜಾಮೂನ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಜಾಮೂನ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಾವು ಇಲ್ಲಿ MTR ಅವರ 1 ಪ್ಯಾಕ್ ಜಾಮೂನ್ ತೊಗೊಂಡಿದ್ದೀವಿ, 2 ಲೋಟ ಸಕ್ಕರೆ, 1 ಲೋಟ ಹಾಲು, ಅರ್ಧ ಲೀಟರ್ ಎಣ್ಣೆ, 2 ಸ್ಪೂನ್ ತುಪ್ಪ, 3 ಏಲಕ್ಕಿ, ಸ್ವಲ್ಪ ಕೇಸರಿ, ಸ್ವಲ್ಪ ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮೊದಲಿಗೆ ನಾವಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀವಿ. ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀವಿ. ಆ ಪಾತ್ರೆಗೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀವಿ. ನಾವು 2 ಲೋಟ ಸಕ್ಕರೆಯನ್ನು ತಗೊಂಡಿದ್ವಿ. ಆ 2 ಲೋಟ ಸಕ್ಕರೆಗೆ 3 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀವಿ. ಸೊ 3 ಲೋಟ ನೀರನ್ನು ಸೇರಿಸ್ಕೊಂಡಿದ್ದ ನಂತರ ನಾವು ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಆ ಸಕ್ಕರೆ ಎಲ್ಲ ಕರಗಿ ಅದು ಕುದಿಬೇಕು. ಸೊ ಅಲ್ಲಿವರೆಗೆ ಬಿಡೋಣ. ನಂತರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಒಂದು ಬೌಲ್ಗೆ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀವಿ. ಆ ಜಾಮೂನ್ ಮಿಕ್ಸ್ಗೆ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಕಲಿಸ್ಕೊತಾ ಇದ್ದೀವಿ. ನಾವು ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಯಾವತ್ತೂ ಸ್ವಲ್ಪ ಇದನ್ನು ಮೃದುವಾಗಿ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಈಗ ಇದನ್ನು ನಾವು ಒಂದು 5 ರಿಂದ 10 ನಿಮಿಷ ಹರಳಕ್ಕೆ ಇಡೋಣ. ಒಂದು ಲಿಡ್ ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ಇಡೋಣ. ಇಲ್ಲಿ ನೋಡ್ಬೋದು ಸಕ್ಕರೆ ಎಲ್ಲ ಕರಗಿ ನಮಗೆ ಕುದೀತಾ ಇದೆ. ಈ ಹಂತದಲ್ಲಿ ನಾವು ಸ್ಟವ್ನ ಕಡಿಮೆ ಮಾಡ್ಕೊಳ್ಳೋಣ. ಸ್ಟವ್ ಕಡಿಮೆ ಮಾಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ನಮಗೆ ಒಂದೆಳೆ ಪಾಕ ಬಂದರೆ ಸಾಕು. ನಮಗೆ ಇದು ಒಂದೆಳೆ ಪಾಕ ಬಂದಿದೆ, ನೋಡ್ಬೋದು ಇಲ್ಲಿ. ಸೊ ಈ ಹಂತದಲ್ಲಿ ನಾವು ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದ ಸೇರಿಸ್ಕೊತಾ ಇದ್ದೀವಿ. ಮತ್ತು ಕೇಸರಿನನ್ನು ಈ ಹಂತದಲ್ಲೇ ನಾವು ಸೇರಿಸ್ಕೋಬೋದು. ಇಲ್ಲಿ ಇವಾಗ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀವಿ. ನಾವು ಉಂಡೆಗಳನ್ನು ಯಾವ ಸೈಜಲ್ಲಿ ಬೇಕಂದ್ರೂ ಮಾಡ್ಕೋಬೋದು, ಆದರೆ ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೆ ಉತ್ತಮ. ಏನಕ್ಕೆ ಅಂದರೆ ಇದು ಮತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಸಕ್ಕರೆ ಪಾಕದಕ್ಕೆ ಹಾಕಿದಾಗ ಮತ್ತೆ ಇದು ದಪ್ಪ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ಇಷ್ಟು ದಪ್ಪ ಬಂದರೆ ಸಾಕು. ನಮಗೆ ಇಲ್ಲಿ 175 ಗ್ರಾಮ್ MTR ಜಾಮೂನ್ ಮಿಕ್ಸ್ಗೆ 30 ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಾವು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಆ ಬಾಣಲಿಗೆ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀವಿ. ಎಣ್ಣೆಯನ್ನು ಸೇರಿಸಿ ಎಣ್ಣೆಯನ್ನು ಲೋ ಫ್ಲೇಮಲ್ಲಿ ಕಾಯಿಸ್ತಾ ಇದ್ದೀವಿ. ಎಣ್ಣೆನ ಯಾವತ್ತೂ ನಾವು ಕಡಿಮೆ ಊರಿನಲ್ಲೇ ಕಾಯಿಸ್ಕೋಬೇಕು. ಇಲ್ಲಿ ನಮಗೆ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ಹಾಕಿ ಈ ಥರ ಚೆಕ್ ಮಾಡ್ಕೋಬೋದು. ನಮಗೆ ಎಣ್ಣೆ ಕಾಯ್ದಿದೆ. ಇವಾಗ ಒಂದೊಂದೇ ಉಂಡೆಗಳನ್ನು ಎಣ್ಣೆಗೆ ಹಾಕೋತಾ ಇದ್ದೀವಿ. ನಾವು ಈ ಹಂತದಲ್ಲೂ ಕೂಡ ಉರಿಯನ್ನು ಸಣ್ಣ ಉರಿನಲ್ಲೇ ಇಟ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಇದು ಏನಾಗುತ್ತೆ, ಬರೀ ಮೇಲ್ಗಡೆ ಮಾತ್ರ ಫ್ರೈ ಆಗಿರುತ್ತೆ, ಒಳಗಡೆ ನೀಟಾಗಿ ಬೆಂದಿರೋಲ್ಲ. ಹಾಗಾಗಿ ಜಾಮೂನ್ ಮಾಡಬೇಕಾದ್ರೆ ಯಾವತ್ತೂ ನಾವು ಎಣ್ಣೆಯನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಉತ್ತಮ. ಇಲ್ಲಿ ನೋಡ್ಬೋದು ನಮಗೆ ಆಲ್ಮೋಸ್ಟ್ ನೀಟಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದರೆ ಸಾಕು. ಫ್ರೈ ಮಾಡಿದ ನಂತರ ಆ ಉಂಡೆಗಳನ್ನು ನಾವಿಲ್ಲಿ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊತಾ ಇದ್ದೀವಿ. ನಂತರ ಇನ್ನು ಉಳಿದಿರೋ ಉಂಡೆಗಳನ್ನು ಫ್ರೈ ಮಾಡಿ ಸಕ್ಕರೆ ಪಾಕಕ್ಕೆ ಸೇರಿಸಿ ಅರ್ಧ ಗಂಟೆ ನಾವು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಅರ್ಧ ಗಂಟೆ ನಂತರ ನೋಡ್ಬೋದು ಇಲ್ಲಿ ನಮಗೆ ಜಾಮೂನು ನೀಟಾಗಿ ಹರಳಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತಗೊಂಡು ಸ್ವಲ್ಪ ಕೇಸರಿಯನ್ನು ಸೇರಿಸ್ಕೊತಾ ಇದ್ದೀವಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ
ನಾವು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ನಿಮಗೆ ಜಾಮೂನು ನೀಟಾಗಿ ಹರಳಿದೆ, ಒಳಗಡೆನೂ ಅಷ್ಟೇ ನೀಟಾಗಿ ಬೆಂದಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಜಾಮೂನನ್ನು ಮಾಡ್ಬೋದು ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.